ಹಲೋ ನಮಸ್ಕಾರ. ನಾನು ಕೊಪ್ಪಳಿಂದ ಶರಣಪ್ಪ ಅಚ್ಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಕಣ್ಣಿದ್ದವರು ಕನಕಗಿರಿ ನೋಡಬೇಕು, ಕಾಲಿದ್ದವರು ಹಂಪಿಯನ್ನು ನೋಡಬೇಕೆನ್ನುವಂಥ ಮಾತುಗಳು ಇಲ್ಲಿ ಕೇಳಿಬರ್ತೇವೆ. ಹಂಪಿ ದೊಡ್ಡ ವಿಸ್ತಾರವಾಗಿರುವಂಥ ಪ್ರದೇಶವಾಗಿರೋ ಕಾರಣಕ್ಕಾಗಿ ಅಲ್ಲಿ ಸಂಚಾರ ಅಂದರೆ ಖಾಲಿ ನಡೆದುಕೊಂಡೇ ಹೋಗಿ ಪ್ರತಿ ಸ್ಮಾರಕಗಳನ್ನು ನೋಡಬೇಕು ಮತ್ತು ಅಷ್ಟೇ ಸ್ಮಾರಕಗಳು ಕಣ್ತುಂಬುವಂತೆ ಇದೆ. ಆದರೆ ಒಂದು ಕೆಲವೇ ಸುತ್ತಲೂ ಇರುವಂಥ ಪ್ರದೇಶದಲ್ಲಿ ಇರುವಂಥದ್ದು ಕನಕಗಿರಿ ಇರುವಂಥ ಸ್ಮಾರಕಗಳು ಸುಂದರ ಮತ್ತು ಅಷ್ಟೇ ಪುರಾತನ ಹಿನ್ನೆಲೆಯನ್ನು ಹೊಂದಿದೆ. ಕನಕಗಿರಿ ಎನ್ನುವಂಥ ಏನು ಪಟ್ಟಣ ಇದೆ, ಇದು ಹಿಂದೆ ಪೌರಾಣಿಕ ಹಿನ್ನೆಲೆ ಹೊಂದಿದೆ. ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿರುವಂಥ ಕನಕಾಚಲಪತಿಗೆ ಇದು ತಿರುಪತಿ ಇನ್ನೊಂದು ಅವತಾರ, ತಿರುಪತಿ ತಿಮ್ಮಪ್ಪನ ಇನ್ನೊಂದು ಅವತಾರ ಅನ್ನುವಂಥ ಮಾತಿದೆ. ಇಲ್ಲಿರುವಂಥ ಒಂದು ಕಡೆ ಆಗಿದ್ದರೆ ಏನು ವಿಜಯನಗರ ಅರಸರ ಮಾಂಡಲಿಕರಾಗಿರುವಂಥ ಗುಜ್ಜಲ ವಂಶಸ್ಥರು ಇಲ್ಲಿ ಸಾಕಷ್ಟು ಸ್ಮಾರಕಗಳನ್ನು ಕಟ್ಟಿಸಿದರು. ಆ ಸ್ಮಾರಕಗಳು ಇನ್ನೂ ಜೀವಂತವಾಗಿವೆ ಮತ್ತು ಇಲ್ಲಿಯ ಪುಷ್ಕರಣಿಗಳು, ಇಲ್ಲಿಯ ದೇವಾಲಯಗಳು ಎಲ್ಲವೂ ಸಹ ಏನು ನೋಡುಗರನ್ನು ಆಕರ್ಷಣೆ ಮಾಡ್ತವೆ. ಮತ್ತು ದೇವಿ ಪುರಾಣ ಬರೆದಿರುವಂಥ ಚಿದಾನಂದ ಅವಧೂತರ ಸಮಾಧಿಯೂ ಇಲ್ಲಿದೆ. ಈ ಎಲ್ಲವುಗಳ ರಕ್ಷಣೆ ಆಗಬೇಕಾಗಿದೆ. ಆದರೆ ಈಗಿನ ಸ್ಥಿತಿಯನ್ನು ನೋಡಿದರೆ ಅವುಗಳ ಈ ಕಣ್ಣಿದ್ದವರು ಯಾಕಾದರೂ ಕಣ್ಣಿದ್ದಾವೆ ಅನ್ನುವಂಥ ರೀತಿಯಲ್ಲಿ ಅವುಗಳ ಕೊಳಚೆ ಪ್ರದೇಶವಾಗಿ ಹೊರಮಟ್ಟಿವೆ. ಪುಷ್ಕರಣಿಗಳಲ್ಲಿ ನೀರಿಲ್ಲ ಮತ್ತು ಅಲ್ಲಿ ಕೊಳಚೆಯಾಗಿದೆ. ಜೊತೆಗೆ ವೆಂಕಟಪತಿ ಬಾವಿ ಏನಿದೆ, ಇದು ಬಹಳ ಆಕರ್ಷಕ ಮತ್ತು ಸುಂದರವಾಗಿರುವಂಥ ಬಾವಿ. ಈ ಬಾವಿಯನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು. ಜೊತೆಗೆ ಇಲ್ಲಿರುವಂಥ ಒಂದು ಕನಕಾಚಲಪತಿಗೆ ಭಕ್ತರು ಬರ್ತಾರೆ, ಹಾಗಾಗಿ ಅಲ್ಲಿ ಒಂದಿಷ್ಟು ಜನಕ್ಕೆ ಏನು ತೊಂದರೆ ಇಲ್ಲದಿದ್ದರೆ ಉಳಿದಿರುವಂಥ ದೇವಾಲಯಗಳಲ್ಲಿ ಜನರು ಅಲ್ಲಿ ದನಕರುಗಳನ್ನು ಕಟ್ಟುವಂಥ ಸ್ಥಿತಿಗೂ ಬಂದಿದೆ. ಈ ದೇವಾಲಯಗಳ ರಕ್ಷಣೆ ಮಾಡಬೇಕಾಗಿದ್ದು ಎಲ್ಲರ ಕರ್ತವ್ಯ. ಮತ್ತು ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗರ ಸ್ವಕ್ಷೇತ್ರ. ಈ ಕನಕಗಿರಿಯನ್ನು ಅಭಿವೃದ್ಧಿಪಡಿಸಬೇಕಾಗಿದ್ದು ಸಾಕಷ್ಟು ಜನರ ಒತ್ತಾಯವೂ ಸಹ ಇದೆ. ಕನಕಗಿರಿಗೆ ಬರುವಂಥ ಜನರಿಗೆ, ಏನು ಪ್ರವಾಸಿಗರು ಬರಲಿ ಅಥವಾ ಭಕ್ತರು ಬರಲಿ, ಇಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ. ಜೊತೆಗೆ ಇಲ್ಲಿರುವ ಸ್ಮಾರಕಗಳು ಸಾಕಷ್ಟು ಜನ ವಾಕರಿಕೆ ಬರುವಂಥ ರೀತಿಯಲ್ಲಿ ಅವು ಏನು ದುಸ್ಥಿತಿ ಬಂದು ಇವುಗಳನ್ನು ಅಭಿವೃದ್ಧಿಪಡಿಸಬೇಕೆನ್ನುವುದು ಇಲ್ಲಿಯ ಜನರ ಹೊತ್ತಾಗಿದೆ. ಕನಕಗಿರಿಗೆ ಯುಗ ಯುಗಾಂತರದ ಇತಿಹಾಸ ಐತೆ ಸರ್. ಪುರಾಣ ಕಾಲದಿಂದನೂ ಇತಿಹಾಸ ಐತೆ. ಪುರಾಣ ಕಾಲದಾಗ ಇಲ್ಲಿ ಈ ಸ್ವಾಮಿ ಮಹಿಮೆ ಧ್ಯಾಯೇ ಸ್ವರ್ಣಗಿರೀಶ್ವರಂ ಭವನತುಂ ಭೂಮಿಂದಿರ ನಾಯಕಂ ನಿರ್ಧೂತಾಕಿಲ ಪಾತಕಂ ಗುಣನಿಧಿಂ ವಾಸಂ ಜಯಂತಿ ತಟೆ ಬ್ರಹ್ಮೇಶೇಂದ್ರ ಮುಖೈ ಸುರಶ್ಚ ಮುನಿಭಿ ಸಂಶವ್ಯಮಾನಂ ಮುದ ಪ್ರದ್ಯತ್ಕೋಟಿ ರವಿಪ್ರಭಂ ಭಯಾರಂ ಲಕ್ಷ್ಮೀನಾರಸಿಂಹಂ ಸದಾ ಅಂತ. ಅಂದರೆ ಸ್ಕಂದ ಪುರಾಣದ ತುಂಗಾ ಮಹಾತ್ಮೆಯ 18ನೇ ಅಧ್ಯಾಯದಲ್ಲಿ ಹಂಪಿ ಮತ್ತು ಕನಕಗಿರಿ ಕನಕಾಚಲಪತಿ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಸಂಬಂಧ ಈ ಚರಿತ್ರೆ ವರ್ಣನವಾಗಿದೆ ಸರ್. ಇಲ್ಲಿ ಕನಕಮುನಿ ತಪಸ್ಸು ಮಾಡಿ ಸುವರ್ಣಮಳಿ ಸುರಿಸಿದ್ದಕ್ಕೆ ಇದಕ್ಕೆ ಸುವರ್ಣಗಿರಿ ಅಂತ ಹೆಸರು ಬಂತ್ರಿ. ಆ ಸುವರ್ಣ ಮಳಿಗೆ ಕಾರಣನಾದಂಥ ಮುನಿ ಯಾರಪ್ಪ ಅಂತಂದರೆ ಸ್ವರ್ಣ ಮುನಿ ಅಂತ ಆತಗೆ ಹೆಸರು ಬಂತ್ರಿ. ಆಮೇಲೆ ಇಲ್ಲಿಗೆ ಬಂಗಾರದ ಮಳೆಯನ್ನು ಸುರಿಸಿದ ಕಾರಣ ಪುರುಷ ಯಾರಪ್ಪ ದೇವರು ಅಂದ್ರೆ ಸ್ವರ್ಣಗಿರಿನಾಥ, ಸ್ವರ್ಣಗಿರೀಶ, ಕನಕಾಚಲಪತಿ ಅಂತ ಈ ದೇವರಿಗೆ ಇತ್ತಿತ್ತಲಾಗಿ ಇದಕ್ಕೆ ಸ್ವರ್ಣಗಿರಿ, ಕನಕಗಿರಿ ಅಂತ ಕಾಲಕ್ಕೆ ತಕ್ಕಂಗೆ ಹೆಸರು ಬದಲಾಗಿದೆ. ಸದ್ಯಕ್ಕೆ ಈ ಒಂದು ಪುರಾತನ ಕಾಲದಾಗಿರ್ತಕ್ಕಂಥ ಒಂದು ಕನಕಗಿರಿ, ಸ್ವರ್ಣಗಿರಿ ಏನೈತಿದು, ಇದಕ್ಕೆ ಅಭಿವೃದ್ಧಿಗೆ ಕಾಯಕಲ್ಪ ಮೊದಲು ಆಗ್ಬೇಕ್ರಿ. ಇದು ಕನಕಗಿರಿ 1978ರಿಂದನೇ MLA ವಿಧಾನಸಭಾ ಕ್ಷೇತ್ರ ಆಗೈತಿ. ಆದರೆ ಯಾವ ಶಾಸಕರಾಗಲಿ ಅಲ್ಲಿಂದ ಆರಿಸಿ ಬಂದರು ಎಲ್ಲರೂ ಮಿನಿಸ್ಟ್ರ್ ಆಗ್ಯಾರ, ಇಲ್ಲ ನಿಗಮ ಮಂಡಳ ಅಧ್ಯಕ್ಷರಾಗ್ಯಾರ. ಆದರೂ ಯಾರೂ ಅವರೆಲ್ಲ ಇಲ್ಲಿ ಬಂದವರು ಬೇರೆ ಊರವ್ರು ನಿಂತಾರೆ, ಇದ್ದೂರವರಿಗೆ ಅವಕಾಶ ಸಿಕ್ಕಿಲ್ಲ. ಅವ್ರು ಬಂದು ವಾರಕ್ಕೊಮ್ಮೆ ಸಂತಿ ಮಾಡ್ಕೊಂಡು ಹೆಂಗೆ ಸಂತಿ ಜಾಡಿಸ್ಕೊಂಡು ಹೋಗ್ತಾರಲ್ಲ ಆ ರೀತಿ ಆಗೈತಿ. ಅದಕ್ಕೆ ಈ ಕನಕಗಿರಿ ಜನರು ಅಂತ ಒಂದು ಇಲ್ಲಿ MLAಗಳಾಗಲಿ ಸಚಿವರನ್ನಾಗಲಿ ಕೈ ಹಿಡಿದು ಕೇಳೋಂಥ ಒಂದು ಎದೆಗಾರಿಕೆ ಉಳ್ಳವರು ಆಗಬೇಕು, ಅಂಥವ್ರು ಬೆಳಿಬೇಕು. ಅಂದಾಗ ಕನಕಗಿರಿ ಇಲ್ಲಿ ಇರ್ತಕ್ಕಂಥ ಒಂದು ಇತಿಹಾಸಕ್ಕೆ ಮೆರುಗು ಬರ್ತೈತಿ. ಇದು ಎಷ್ಟು ಇಂಥ ಒಂದು ಪ್ರವಾಸೋದ್ಯಮ ಕೇಂದ್ರ 1990ರಾಗ ಬಂಗಾರಪ್ಪನವ್ರ ಕಾಲದಾಗ ಅವಾಗದು ಆಗಿತ್ತು. ಆದರೆ ಇದಕ್ಕೆ ಪ್ರವಾಸೋದ್ಯಮದ ಅಭಿವೃದ್ಧಿ ದೃಷ್ಟಿಯಿಂದ ಏನು ಕಾಯಕಲ್ಪ ಆಗಿಲ್ಲ, ಜೀರ್ಣೋದ್ಧಾರ ಆಗಿಲ್ಲ. ಈಗ ದೇವಸ್ಥಾನ ಕಮಿಟಿಯವರು ಊರವರು ನಾವು ಎಲ್ಲರೂ ಸೇರಿ ಒಂದು ಸಲ 2
ಯಾತ್ರಿ ನಿವಾಸ ಇದಕ್ಕೆ ಹಾಕ್ಸಿದ್ವಿ. ಅವೆರಡು ಬಂದರಿಗೆ ಯಾತ್ರಿ ನಿವಾಸ ಅದಾವ. ಇಂಥ ಒಂದು ಪವಿತ್ರ ಪುಣ್ಯಕ್ಷೇತ್ರ ಇರ್ತಕ್ಕಂಥ ಕನಕಗಿರಿಗೆ ಬಂದಂಥ ಭಕ್ತಾದಿಗಳಿಗೆ, ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಒದಗಿಸ್ಬೇಕು, ಅತಿ ಅವಶ್ಯ ಐತಿ. ಯಾಕಂದರೆ ಸಾರ್ವಜನಿಕ ಮಹಿಳೆಯರು ದೂರ ದೂರದಿಂದ ಬರ್ತಾರೆ. ಆ ಬಂದಂಥರಿಗೆ ಈಗ ಅವ್ರಿಗೆ ಶೌಚಾಲಯ ಅವಶ್ಯ, ಸ್ನಾನಕ್ಕೆ ಅವಶ್ಯ. ಈಗ ಅಲ್ಪ ಮಟ್ಟಿಗೆ ಕಮಿಟಿಯವರು ನಮ್ಮ ಕಾಲದಾಗೂ ನಾವು ಮಾಡಿದ್ವಿ, ಈಗಲೂ ಅಲ್ಲಿ ಮಾಡ್ಯಾರ. ನಿತ್ಯ ಅನ್ನದಾಸೋಹ ಇರ್ತೈತಿ. ಪ್ರತಿ ದಿವಸ 12 ಗಂಟೆ ಮೇಲಿಂದ ಎಷ್ಟು ಮಂದಿ ಜನರು ಇರ್ತಾರೆ, ಕನಿಷ್ಠ 3 ಗಂಟೆ ತನಕ ಆದರೂ ಅನ್ನಪ್ರಸಾದ ನೈವೇದ್ಯ ನಡೆಸ್ತಾರೆ. ಸರ್, ಈಗ ಒಂದು ಹಿಂದಿನ ಸರ್ಕಾರದೊಳಗೆ ದುಡ್ಡು ಬಂದಿದ್ದನ್ನು KRDCಯಲ್ಲಿ ಕೊಟ್ಟು, KRDCದಾಗಿದ್ದಂಥ ಒಬ್ಬ ಯಾರು ಚಿಂಚೋಳ್ಕರು ಈಗಿನ ಮಾಜಿ ಶಾಸಕರು ಸೇರಿಕೇಸಿ ಮಾಡಿದಂಥ ಕೆಲಸ ಇವು. ಅವು ಅಂಥವು 4-5 ಕೆಲಸಗಳು ಹಂಗೆ ಬಿದ್ದಿದ್ದವು. ಅವ್ರ ಮೇಲೆ ಈಗ ನಮ್ಮ ಕ್ಷೇತ್ರದೊಳಗೆ ಆಲ್ಸಮುದ್ರ ತಿಮ್ಮಾಪುರ, ಒಂದಿಷ್ಟು ಶಾಲೆಗಳು, ಒಂದಿಷ್ಟು ಪಶು ವೈದ್ಯಕೀಯ ಶಾಲೆಗಳು, ಆಸ್ಪತ್ರೆಗಳು, ಭವನಗಳು, ಇಂಥವೆಲ್ಲ ದುಡ್ಡು ಅವಾಗ ನಿಂತ್ಕೊಂಡು ತಿಂದುಬಿಟ್ಟಾರೆ ಇವು. ಯಾರು ಈಗೇನು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಮಾಜಿ ಶಾಸಕರು, ಇವರೆಲ್ಲ ತಿಂದು ಅಂಥದ್ದು ತಾವು ಮಾಡಿದ್ದು ಮತ್ತೊಬ್ಬರಿಗೆ. ಅದನ್ನು ನಾನು ಮೊನ್ನೆ DC ಅವ್ರಿಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ಒಂದು ಸಭೆನೂ ಮಾಡಿದ್ದೀನಿ. ಅವ್ರನ್ನ ಅಕಸ್ಮಾತ್ ಅವ್ರ ದುಡ್ಡು ಎತ್ತಿದಾರಲ್ಲ, ಅವ್ರ ದುಡ್ಡು ಕೆಲಸ ಮಾಡಲಿಲ್ಲ ಅಂತಂದರೆ ಚಿಂಚೋಳ್ಕರ್ನ FIR ಮಾಡಿ ಅವನು ಜೈಲಿಗೆ ಹಾಕ್ರಿ ಅಂತಲೂ ಹೇಳಿದ್ದೀನಿ. ಅದ್ರ ಬಗ್ಗೆ ಹೌದು, ಅದು ಕೋರ್ಟ್ನಾಗ ಆಗೈತಿ. ಕೋರ್ಟ್ನಾಗ ನಾವು ನೀವೇನು ಮಾತಾಡೋಕ್ಕೆ ಬರೋಂಗಿಲ್ಲ ಕೋರ್ಟಿನ ವಿಚಾರದೊಳಗೆ. ಅದ್ರ ಬಗ್ಗೆ ಈಗ ಅವನು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿಸಿದ್ದೀವಿ. ಈ ಕೆಲಸನೂ ಅದ್ರಾಗೈತಿ, 1 ಕೋಟಿ ರೂಪಾಯಿ ಕೆಲಸ, ಅದನ್ನು ಕೆಲಸ ಪ್ರಾರಂಭ ಮಾಡಿಸಿ. ಈ ಮಧ್ಯೆ ಕಳೆದ ಏನು ಹಿಂದಿನ ಸರ್ಕಾರದಲ್ಲಿ 1 ಕೋಟಿ ರೂಪಾಯಿ ವೆಂಕಟಪತಿ ಬಾವಿ ಅಭಿವೃದ್ಧಿಗಾಗಿ ಒಂದಿತ್ತು. ಆದರೆ ಆಗಿನ KRDL ಅಧಿಕಾರಿಗಳ ತಪ್ಪಿನಿಂದಾಗಿ ಅದು ನೆನೆಗುದಿಗೆ ಬಿದ್ದಿದೆ. ಈಗಾದರೂ ಒಂದು ಸಮಗ್ರವಾಗಿ ಏನು ಕನಕಗಿರಿಯನ್ನು ಅಭಿವೃದ್ಧಿಪಡಿಸಬೇಕು, ಕನಕಗಿರಿಯಲ್ಲಿರುವಂಥ ಒಂದು ಮಾಸ್ಟರ್ ಪ್ಲ್ಯಾನ್ ಥರ ರೆಡಿಯಾಗಬೇಕು. ಪ್ರವಾಸೋದ್ಯಮಕ್ಕೆ ಎಷ್ಟೆಲ್ಲ ವಿಫಲಾವಕಾಶ ಹೊಂದಿರುವಂಥ ಕನಕಗಿರಿಯನ್ನು ಅಭಿವೃದ್ಧಿಪಡಿಸಿದರೆ ಕನಕಗಿರಿ ಮತ್ತು ಕೊಪ್ಪಳ ಜಿಲ್ಲೆಗೆ ಪ್ರವಾಸಕ್ಕೆ ಸಾಕಷ್ಟು ಅನುಕೂಲ ಮತ್ತು ಪ್ರವಾಸಿಗರನ್ನು ಆಕರ್ಷಿಸುವ ಸುಂದರ ತಾಣವಾಗ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮನಸ್ಸು ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.